ರಾವಣನಿಗೆ ರಾವಣನಾದ. ಒಮ್ಮೆ ರಾವಣ ಒಂದು ಸುಂದರ ನಗರ ಅಲಕವನ್ನು ಲೂಟಿ ಮಾಡಿದ್ದ. ಅದು ಅವನ ತಮ್ಮನಾದ ಕುಬೇರನದಾಗಿತ್ತು. ನಗರವನ್ನು ಲೂಟಿ ಮಾಡಿ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಮರಳುತ್ತಿರುವಾಗ ಒಂದು ಸುಂದರ ಪ್ರದೇಶವನ್ನು ಕಂಡ. ಅಲ್ಲಿ ಹೋಗುವ ಮನಸ್ಸಾಯಿತು ರಾವಣನಿಗೆ. ಆದರೆ ಆ ಪ್ರದೇಶದ ಪ್ರವೇಶ ದ್ವಾರದಲ್ಲಿ ನಂದಿಕೇಶ್ವರ ಕಾವಲುಗಾರನಾಗಿ ನಿಂತಿದ್ದ. ಇದರಿಂದ ರಾವಣನ ಪುಷ್ಪಕ ವಿಮಾನವು ಚಲಿಸಲಾಗದೆ ಅಲ್ಲೇ ನಿಲ್ಲುತ್ತದೆ. ರಾವಣನು ನಂದಿಕೇಶ್ವರನಿಗೆ ಆ ದಾರಿಯನ್ನು ಬಿಟ್ಟುಕೊಡಲು ಹೇಳಿದ. ಆಗ ನಂದಿಕೇಶ್ವರನು, ಈ ನಗರದಲ್ಲಿ ಶಿವ ಪಾರ್ವತಿಯರು ಸಮಯವನ್ನು ಕಳೆಯುತ್ತಿದ್ದಾರೆ, ಆದ್ದರಿಂದ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಇದನ್ನು ಕಾಯುವ ಹೊಣೆ ನನ್ನದಾಗಿದೆ ಎಂದು ತಿಳಿಸುತ್ತಾನೆ. ಕುಪಿತಗೊಂಡ ರಾವಣ ಶಿವ ಮತ್ತು ನಂದಿಯನ್ನು ಮೂದಲಿಸುತ್ತಾನೆ. ಆಗ ನಂದಿಯು ಕೋಪಗೊಂಡು ನಿನ್ನ ಸಾವಿಗೆ ಮಂಗಗಳು ಕಾರಣವಾಗಲಿ ಎಂದು ಶಪಿಸುತ್ತಾನೆ. ಆಗ ರಾವಣನು ತನ್ನ ತೋಳುಗಳನ್ನು ಅಗಲಿಸಿ ಕೈಲಾಸ ಪರ್ವತದ ತಳಕ್ಕೆ ಕೈ ಹಾಕಿ ಅಲುಗಾಡಿಸುತ್ತಾನೆ. ಕೈಲಾಸ ಪರ್ವತ ಅಲುಗಾಡಿದಾಗ ಪಾರ್ವತೀ ದೇವಿ ಭಯದಿಂದ ಕಿರುಚುತ್ತಾಳೆ. ಎಲ್ಲವನ್ನೂ ಅರಿತಿದ್ದ ಶಿವ ರಾವಣನನ್ನು ತಡೆಯಲು ತನ್ನ ಕಾಲಿನ ಅಂಗುಷ್ಟದಿಂದ ಪರ್ವತವನ್ನು ಗಟ್ಟಿಯಾಗಿ ಒತ್ತುತ್ತಾನೆ. ಆಗ ರಾವಣನಿಗೆ ವಿಪರೀತ ನೋವಾಗಿ ರೋಧಿಸುತ್ತಾನೆ. ಮೇಲೇಳಲಾಗದೆ ರಾವಣ ಆರ್ತತೆಯಿಂದ ಶಿವನನ್ನು ಕುರಿತು ಪ್ರಾರ್ಥಿಸುತ್ತಾನೆ. ಶಿವನ ವರಪ್ರಸಾದದಿಂದ ರಾವಣನಾಗುತ್ತಾನೆ. ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾರದ ನೋವು. ಹೀಗೆ ನೋವಿನ ಕಾರಣದಿಂದ ಆತ ಕೂಗಿದ ಕಾರಣ ಅವನಿಗೆ ರಾವಣ ಎಂಬ ಹೆಸರು ಬರುತ್ತದೆ. ಗೊತ್ತಾಯ್ತಲ್ಲ ಈಗ ಯಾಕೆ ಅವನಿಗೆ ರಾವಣ ಅಂತ ಹೆಸರು ಬಂತು ಅಂತ. ಹರೇ ಕೃಷ್ಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಥೆಗಳನ್ನು ಮತ್ತು ಕೇಳಿ.